ಡಿಸೈನ್ ಕಟ್ ಮಾಡ್ತಾ ಇದ್ದೀನಿ. ಪೈಪಿಂಗ್ ಡೋರಿಂದ ತುಂಬ ಚೆನ್ನಾಗಿದೆ. ಇದು ಡೋರಿ ಈ ರೀತಿ ತಗೊಂಡು ಇದನ್ನು ಈ ರೀತಿ ಇಷ್ಟು ಕಟ್ ಮಾಡ್ಕೊಂಡು ಹಿಂಗೆ ಬರಬೇಕು. ಎಕ್ಸ್ಟ್ರಾ ಇರೋದು ತಗೋಬೇಕು. ಈ ಕಡೆ ಬರೋದು ಅಷ್ಟೇ. ಈಗ ಬಂದಮೇಲೆ ನೋಡಿ ಈಗ ತಗೊಂಡಿದ್ದೀನಿ. ಈಗ ತಗೊಂಡು ಇದನ್ನು ಹಿಂಗೆ ಫೋಲ್ಡ್ ಮಾಡಬೇಕು. ಫೋಲ್ಡ್ ಮಾಡಿ ಈಗ ಇದನ್ನು ಕಟ್ ಮಾಡಬೇಕು. ಓಕೆನಾ? ಈಗ ಎರಡು ಕಟ್ ಮಾಡಿದ್ಮೇಲೆ 2 ಪೀಸ್ ತಗೊಳ್ಳೋಣ. ಓಕೆ, ತಗೊಂಡು ಇದು ಆಲ್ರೆಡಿ ನಾನು ಪ್ಯಾಂಟ್ ಪೀಸಲ್ಲಿ ಕಟ್ ಮಾಡಿದ್ದೇನೆ, ಅದೇ ಪೀಸ್ ಇದು. ಕ್ರಾಸ್ ಪೀಸು ಚೆನ್ನಾಗಿ ಬರುತ್ತೆ. ಪೈಪಿಂಗ್ ಕೊಡೋಣ. ಫಸ್ಟಿಗೆ ಪೈಪಿಂಗ್ ಕೊಡೋಣ. ಓಕೆನಾ? ಮಾಮೂಲಿ ನಾವು ಹೇಗೆ ಪೈಪಿಂಗ್ ಕೊಡ್ತೀವಲ್ಲ ಅದೇ ರೀತಿಯಲ್ಲಿ ಕೊಡೋದು. ಓಕೆನಾ? ಫಸ್ಟ್ ಈ ಥರ ಇಟ್ಕೊಂಡು ಕೊಡೋದು. ಎಕ್ಸ್ಟ್ರಾ ಬಟ್ಟೆಯನ್ನು ತೆಗೆದುಬಿಡೋಣ. ತೆಗೆದುಬಿಟ್ಟು ಈಗ ನಾವು ಹೇಗೆ ಪೈಪಿಂಗ್ ಕೊಡ್ತೀವಲ್ಲ ಸೇಮ್ ಹಾಗೇನಿದ್ರೆ ಪೈಪಿಂಗ್ ಕೊಡೋದು. ಈ ರೀತಿ ಕೊಡೋದು. ತಿರುಗಿಸ್ಕೊಂಡು ನೀಟಾಗಿ ಕೊಡೋದು ಅಷ್ಟೇ. ನಾವು ಪೈಪಿಂಗ್ ಹೇಗೆ ಕೊಡ್ತೀವಲ್ಲ ಹಾಗೆ. ಚೆನ್ನಾಗಂತಲ್ಲ. ಈಗ ಇಟ್ಕೊಂಡು ಕಟ್ ಮಾಡಿ ಸ್ಟಿಚ್ ಮಾಡ್ಕೋಬೇಕು. ಈಗ ಹಾಕೊಂಡು ಓಕೆನಾ? ಮಧ್ಯೆ ಬರುತ್ತೆ. ಈಗ ಇದನ್ನು ಹಿಂಗೆ ತಿರುಗಿಸ್ಕೊಳ್ಳೋದು. ತಿರುಗಿಸ್ಕೊಂಡು ಸ್ಟಿಚ್ ಹಾಕಿ ಇದು ಸೈಡ್ ಗಿಡನ ಇದು ದಾರ ತಿರುಗಿಸ್ಕೊಳ್ಳೋಣ. ಫಸ್ಟು ಇಲ್ಲಿ ಇಟ್ಕೊಂಡಿದ್ದೀನಿ. ಸಾರಿ, ಅದನ್ನು ಉದ್ದ ಇದೆ. ಇದು ಕ್ರಾಸ್ ಪೀಸ್ ಆಗಿರೋದ್ರಿಂದ ನೀಟಾಗಿ ಬರುತ್ತೆ. ನಿಮ್ಗೆ ಎಷ್ಟು ಸಣ್ಣ ಬೇಕೋ ಅಷ್ಟು ಸಣ್ಣ. ನೋಡಿ ಮಾಮೂಲಿ ಸೂಜಿಯಲ್ಲೇ ಯಾವುದು ತಿರ್ಗಿಸೋದು. ಈ ರೀತಿ ದಾರ ತಗೊಳ್ಳೋಣ. ಸ್ವಲ್ಪ ಗಟ್ಟಿ ಇರಲಿ ದಾರ. ಇದೊಂದು 10 ಎಳೆನೇ ಹಾಕ್ಕೊಳ್ಳಿ, ಏನಾಗೋಲ್ಲ. ಇಲ್ಲ ಕಿತ್ತೋದ್ರೆ ಮಾತ್ರ ಮತ್ತೆ ಎಳೆಯೋಕ್ಕಾಗಲ್ಲ. ಅದಕ್ಕೋಸ್ಕರ ಈ ತುದಿಗೆ ಈ ರೀತಿ ಒಂದು ನಾಟ್ ಹಾಕ್ಕೊಳ್ಳೋಣ. ಈ ರೀತಿ ತೆಗೆದು ಈ ರೀತಿ ಹಾಕಿ ಹಾಕೋದು. ಓಕೆನಾ? ಈಗ ತುದಿ ಸ್ವಲ್ಪ ಫ್ರೀ ಮಾಡ್ಕೊಳ್ಳಿ, ಯಾಕೆಂದರೆ ಫ್ರೀಯಾಗಿ ಹೋಗ್ಬೇಕಲ್ಲ ದಾರ ಸೂಜಿ. ಅದಕ್ಕೆ ಈ ಥರ ಹಾಕಿ ತೂರಿಸ್ಕೊಳ್ಳೋದು ಅಷ್ಟೇ. ಓಕೆ,
ಯಾಕೆ ಇದು ದಾರ ಗಟ್ಟಿ ಇದ್ದರೆ ಏನೋ ಆಗಲ್ಲ, ಇಲ್ಲ ಅಂದರೆ ಏನಾಗುತ್ತೆ ಕಿತ್ತೋಗುತ್ತೆ. ನೀಟಾಗಿ ಎಳ್ಕೊಳ್ಳಿ, ಆಮೇಲೆ ಒಂದೇ ಲೆವೆಲ್ಗೆ ಇರಬೇಕು, ಆವಾಗ ನೀಟಾಗಿ ಬರುತ್ತೆ, ಇಲ್ಲ ಅಂದರೆ ಗಂಟಾಗುತ್ತೆ. ಓಕೆನಾ? ಸ್ವಲ್ಪ ಅದು ಫ್ರೀ ಹಾಕಬೇಕು, ಕುದೀಲಿ. ನೋಡಿ ಇವಾಗ ಕುದಿಲಿ, ಹೇಳಿದ ತಕ್ಷಣ ಬರುತ್ತೆ. ಸ್ವಲ್ಪ ಒಂಚೂರು ಎಳೆ ಬರಬೇಕು ಕಷ್ಟ, ಆಮೇಲೆ ನಿಧಾನಕ್ಕೆ ಎಳ್ಕೊಳ್ಳಿ. ದಾರ ಕಟ್ಟಾಗಿ ಇದು ಇಟ್ಕೊಳ್ಳಿ, ಇದು ಗಂಟಿರುತ್ತಲ್ಲ ನಾವು ಎಳಿತಾ ಇರೋದು ಅದು ಇಟ್ಕೋಬೇಕು, ಇಲ್ಲಾಂದರೆ ದಾರ ಕಟ್ಟಾಗ್ಬಿಡುತ್ತೆ. ಅದು ಈಚೆ ಬರೋವರೆಗೂ ನಾವು ಇದು ಬಿಡೋಕ್ಕೆ ಹೋಗ್ಬಾರ್ದು. ಯಾಕೆಂದರೆ ನೋಡಿ ಈ ರೀತಿ ಬಂದುಬಿಟ್ರೆ ಇವಾಗ ಆರಾಮು ಇವಾಗ ಎಳ್ಕೊಬೋದು ಹೆಂಗೆ ಬೇಕದು. ಇಲ್ಲಾಂದರೆ ಏನಾಗುತ್ತೆ ಅಲ್ಲೇ ಕಟ್ಟಾದರೆ ವೇಸ್ಟ್, ಅದು ಮತ್ತೆ ಎಳೆಯೋಕ್ಕೂ ಆಗೋಲ್ಲ. ಬೇರೆಯೇ ರೆಡಿ ಮಾಡ್ಕೋಬೇಕು ಟ್ಯಾಗ್ನ. ಒಂದು ಸ್ವಲ್ಪ ಕಷ್ಟ ಅನಿಸುತ್ತೆ, ರೆಡಿ ಮಾಡ್ತಾ ಮಾಡ್ತಾ ಅಭ್ಯಾಸ ಆಗ್ಬಿಡುತ್ತೆ, ಏನೂ ಆಗೋಲ್ಲ. ಚೂರು ಎಳೆಯೋವರೆಗೂ ಅಷ್ಟೇ, ಅದು ಒಂದೇ ಎಳೆಗೆ ಹೋಗ್ತೀವಲ್ಲ, ಸಣ್ಣ ಬೇರೆ ಮಾಡಿರ್ತೀವಲ್ಲ, ಅದಕ್ಕೋಸ್ಕರ ಸ್ವಲ್ಪ ಕಷ್ಟ. ದಪ್ಪ ಆದರೆ ಒಂಚೂರು ಬಂದ್ಬಿಡುತ್ತೆ, ಸಣ್ಣ ಅಲ್ವಾ, ಸ್ವಲ್ಪ ನಿಧಾನ. ನೋಡಿ ಈ ರೀತಿ ಬಂತು ಸಣ್ಣದಾಗಿ, ನೋಡಿ ಎಷ್ಟು ಸಣ್ಣಕ್ಕೆ ಬಂದಿದೆ ಈ ರೀತಿ. ನಾನು ಈ ರೀತಿ ಮಾಡ್ತೀನಿ, ನೀವು ಯಾವ ರೀತಿ ಮಾಡ್ತೀರಿ ಅಂತ ಕಾಮೆಂಟ್ ಮಾಡಿ. ಇವಾಗ ಇದನ್ನು ಮತ್ತು ಹೀಗೆ ಇಟ್ಕೊಳ್ಳೋಣ. ಇಟ್ಕೊಂಡು ಒಂದು ಸ್ಟಿಚ್ ಹಾಕೋತೀವಿ ನೋಡಿ, ಈ ರೀತಿ ಇಟ್ಕೊಂಡು ಇದು ಫೋಲ್ಡ್ ಮಾಡಿಕೊಂಡು ಇದು ಮಧ್ಯದಲ್ಲಿ ಇಟ್ಕೋಬೇಕು, ಸ್ಟಿಚ್ ಮಾಡ್ಕೋಬೇಕು. ಮತ್ತೆ ಇದನ್ನು ಈ ರೀತಿ ಫೋಲ್ಡ್ ಮಾಡ್ಕೊಳ್ಳೋಣ, ತುಂಬ ಈಸಿ. ತೆಗಿಯೋದು ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬಂದಿದೆ. ಪೈಪಿಂಗ್ ಡೋರಿ ಚೆನ್ನಾಗಿದೆಯಲ್ಲ. ನೀವು ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್, ಈ ಥರ ಪೈಪಿಂಗ್ ಡೋರಿ ನಂತರ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಪೈಪಿಂಗ್ ಕೊಟ್ಟಿರೋದು ತುಂಬ ಚೆನ್ನಾಗಿದೆಯಲ್ಲ ನೋಡಿ ಫ್ರೆಂಡ್ಸ್. ರೀತಿ ಇದೆ ಪೈಪಿಂಗ್ ಡೋರಿ, ಚೆನ್ನಾಗಿದೆಯಲ್ಲ ಫ್ರೆಂಡ್ಸ್. ಹೇಗಿದೆ ಅಂತ ಕಮೆಂಟ್ ಮಾಡಿ, ತುಂಬ ಚೆನ್ನಾಗಿದೆ.